ದೆಹಲಿ ದಂಗಲ್ 2013ರಿಂದ 2025 ತನಕ ಅಂತೇಳಿ. 2013 ಯಾಕೆ ಅಂತಂದರೆ ನರೇಂದ್ರ ಮೋದಿಯವರು ಇನ್ನೂ ಕೂಡ ರಾಷ್ಟ್ರ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಿರಲಿಲ್ಲ. ಆಗ 2013ರಲ್ಲಿ ಒಂದು ಚುನಾವಣೆ ನಡೆಯುತ್ತೆ, ವಿಧಾನಸಭಾ ಚುನಾವಣೆ ನಡೆಯುತ್ತೆ. ಆಗಷ್ಟೇ ಅಣ್ಣಾ ಹಜಾರೆ ಅವರ ಒಂದು ಸತ್ಯಾಗ್ರಹಗಳು UPA ಮೈತ್ರಿಕೂಟದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರುತ್ತೆ. ಆಗ ಆ ಕೂಟದಲ್ಲಿದ್ದವರು ಕೂಡ ಅರವಿಂದ್ ಕೇಜ್ರಿವಾಲ್ ರಾಜಕೀಯಕ್ಕೆ ಬರೋದಿಲ್ಲ ಅಂತ ಹೇಳ್ತಾನೆ ತಮ್ಮ ಆಮ್ ಆದ್ಮಿ ಅನ್ನುವಂಥ ಪಾರ್ಟಿಯನ್ನು ರಚನೆ ಮಾಡ್ತಾರೆ. 2013ರಲ್ಲಿ ಅತಿ ದೊಡ್ಡ ಪಕ್ಷವಾಗಿ BJP ಹೊರಹೊಮ್ಮಿದ್ರು ಕೂಡ ಎರಡನೇ ಅತಿ ದೊಡ್ಡ ಪಕ್ಷವಾಗಿ ಆಮ್ ಆದ್ಮಿ ಹೊರಹೊಮ್ಮತ್ತೆ. ಕಾಂಗ್ರೆಸ್ ಜೊತೆಗೂಡಿ ಸರ್ಕಾರ ರಚನೆ ಮಾಡ್ತಾರೆ. 2015ರ ತನಕ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಜೊತೆಯಾಗಿ ಸಾಗುತ್ತೆ. 2015ಕ್ಕೆ ಅದನ್ನು ವಿಸರ್ಜನೆ ಮಾಡ್ತಾರೆ. ಆಗ ನರೇಂದ್ರ ಮೋದಿ ದೊಡ್ಡ ಮಟ್ಟದಲ್ಲಿ ರಾಷ್ಟ್ರ ರಾಜಕಾರಣದಲ್ಲಿ ಎಂಟ್ರಿಯಾಗಿ BJP ಮೊದಲ ಬಾರಿಗೆ ಫುಲ್ ಮೆಜಾರಿಟಿಯೊಂದಿಗೆ ಅಧಿಕಾರಕ್ಕೆ ಬಂದಿರುತ್ತೆ. ಆದರೆ 2015ರಲ್ಲಿ ಧೂಳೀಪಟ ಮಾಡಿಕೊಂಡು ಆಮ್ ಆದ್ಮಿ ಪಾರ್ಟಿ ಏಕಮೇವ ಪಕ್ಷವಾಗಿ ಹೊರಹೊಮ್ಮತ್ತೆ. 2015ರಲ್ಲಿ 67 ಸೀಟು, 70ರ ಪೈಕಿ 67 ಸೀಟು, ಕಾಂಗ್ರೆಸ್ 0. ಆನಂತರ 2020 70ರ ಪೈಕಿ 62 ಸೀಟು. ಈಗ 2025ರಲ್ಲಿ ಅಂದರೆ 3 ಬಾರಿ ಅವರು ಮುಖ್ಯಮಂತ್ರಿ ಆಗಿದೆ, 4ನೇ ಬಾರಿ ಸಾಧ್ಯತೆ ಇದೆಯಾ ಅಂತೇಳಿ. ಬಟ್ ಬಹುತೇಕ ಎಕ್ಸಿಟ್ ಪೋಲ್ಗಳು ಹೇಳೋ ಪ್ರಕಾರ BJP 35 ಕ್ರಾಸ್ ಮಾಡುತ್ತೆ, ಆಮ್ ಆದ್ಮಿ ಪಕ್ಷಕ್ಕಿಂತ ಜಾಸ್ತಿ ಇದೆ ಅಂತೇಳಿ. ಆದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಾವೊಂದು ಎಕ್ಸಿಟ್ ಪೋಲ್ಗಳನ್ನು ಗಮನಿಸಿದ ನಂತರ ಎಕ್ಸಿಟ್ ಪೋಲ್ಗಳ ಬಗ್ಗೆ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ತಕರಾರುಗಳು ಜಾಸ್ತಿ ಆಗ್ತಾ ಬಂತು. ಆದರೆ ಸಟ್ಟಾ ಬಜಾರ್ ಪೋಲ್ ಇದೆಯಲ್ಲ, ಸಟ್ಟಾ ಬಜಾರ್ ಪೋಲ್ಗಳ ಬಗ್ಗೆ ಈಗಲೂ ಕೂಡ ಒಂದು ನಂಬಿಕೆ ಇದೆ ಜನಗಳಿಗೆ. ಯಾಕೆಂದರೆ ಕಳೆದ ಬಾರಿ 240 ಬರೋದು ಅಂತೇಳಿ ಸಟ್ಟಾ ಬಜಾರ್ ಹೇಳಿತ್ತು. ಯಾಕೆ ಸಟ್ಟಾ ಬಜಾರ್ ಮತ್ತು ಎಕ್ಸಿಟ್ ಪೋಲ್ಗಳ ವ್ಯತ್ಯಾಸ ಅಂತಂದರೆ, ಎಕ್ಸಿಟ್ ಪೋಲ್ಗಳಲ್ಲಿ ಯಾರು ಬೇಕಿದ್ರೂ ಕೂಡ ತಮ್ಮ ಹೇಳಿಕೆಗಳನ್ನು ಕೊಡ್ಬೋದು. ಆದರೆ ಸಟ್ಟಾ ಬಜಾರ್ ಹಾಗಲ್ಲ. ಸಟ್ಟಾ ಬಜಾರಲ್ಲಿರುವಂಥವರೆಲ್ಲರೂ ಕೂಡ ಕೋಟಿ ದುಡ್ಡನ್ನು ಮಾರ್ಕೆಟ್ಗೆ ಹಾಕಿದಂಥವರು. ಸೊ ಹಾಗಾಗಿ ಅವರಿಗೆ ತಮ್ಮ ಹೇಳಿಕೆಯನ್ನು ಕೊಡುವಾಗ ಭಾಳ ಭಯ ಇರುತ್ತೆ. ಆಮೇಲೆ ಆ ಹೇಳಿಕೆಗೆ ಅನುಸಾರವಾಗಿ ಅವರ ಹಣಕಾಸಿನ ವ್ಯವಹಾರಗಳು ಕೂಡ ಚೇಂಜ್ ಆಗುತ್ತೆ. ಎಸ್, ಹಾಗಿದ್ರೆ ಈಗ ಬರ್ತಾ ಇರುವಂಥ ಬ್ರೇಕಿಂಗ್ ನ್ಯೂಸ್ ಏನು ಬನ್ನಿ ನೋಡೋಣ. ಕೆಲವೇ ಕ್ಷಣಗಳಲ್ಲಿ ಮತ ಎಣಿಕೆ ಕಾರ್ಯ ಆರಂಭ ಆಗುತ್ತೆ. 70 ವಿಧಾನಸಭಾ ಕ್ಷೇತ್ರ. ಭಾಳ ಆಶ್ಚರ್ಯ, ಒಂದೇ ಒಂದು ಲೋಕಸಭಾ ಕ್ಷೇತ್ರವನ್ನು ಆಮ್ ಆದ್ಮಿಗೆ ಕೊಡಲ್ಲ ಡೆಲ್ಲಿಯವರು. ಹಾಗೇನೆ ಕಳೆದ 3 ಚುನಾವಣೆಯಲ್ಲಿ BJPಗೂ ಅವಕಾಶ ಕೊಟ್ಟಿಲ್ಲ, ಕಾಂಗ್ರೆಸ್ಗೂ ಅವಕಾಶ ಕೊಟ್ಟಿಲ್ಲ. ಆರಂಭದಲ್ಲಿ ಕರೆಂಟ್ ಫ್ರೀ ಅಂತ ಬಂದಾಗ ಅಲ್ಲೇ ಬಂದಿತ್ತು ಡೆಲ್ಲಿಯಲ್ಲಿ. ಕೆಲವರಿಗೆ ಆಶ್ಚರ್ಯ ಆಗಿತ್ತು. ಈ ಪ್ರಶ್ನೆಗಳನ್ನು ಹಲವಾರು ಬಾರಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಕೇಳಿದಾಗಲೂ ಕೂಡ ಅವರು ಹೇಳಿದರು, ರಾಜಕೀಯ ನಾಯಕರು ಫ್ರೀ ತಗೋತಾರಂತೆ, ಜನ ಯಾಕೆ ತಗೋಬಾರ್ದು ಅಂತ ಕೇಳಿದರು. ಆನಂತರ ಅದು ಅನೇಕ ಬಾರಿ ಟೀಕೆ ಟಿಪ್ಪಣಿಗಳಿಗೆ ಗುರಿಯಾಯಿತು. ಆದರೂ ಕೂಡ ಕಾಂಗ್ರೆಸ್ಗೆ ಅದು ವರದಾನವಾಯಿತು. ಕರ್ನಾಟಕದಲ್ಲಿ ಬೇರೆ ಅವಕಾಶಗಳಿಲ್ಲದೆ ಉಳಿದ ಪಕ್ಷಗಳು ಕೂಡ ಅದನ್ನು ಫಾಲೋ ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಗೆ ಬಂದೊದಗಿದೆ. ಈಗ ರಾಷ್ಟ್ರ ರಾಜಧಾನಿ ಗದ್ದುಗೆ ಆಪ್ಗ ಅಥವಾ BJPಗ? ಭಾಳ ಆಶ್ಚರ್ಯ ಏನಪ್ಪ ಅಂತಂದರೆ, ಈ ಬಾರಿ ನರೇಂದ್ರ ಮೋದಿ ವಿರುದ್ಧ ರಾಹುಲ್ ಗಾಂಧಿ ಆಗಲಿ, ರಾಹುಲ್ ಗಾಂಧಿಯವರ ವಿರುದ್ಧ ನರೇಂದ್ರ ಮೋದಿ ಆಗಲಿ ಟೀಕೆ ಟಿಪ್ಪಣಿಗಳಿರಲಿಲ್ಲ. ಇಬ್ಬರ ಟೀಕೆ ಟಿಪ್ಪಣಿ ಅರವಿಂದ್ ಕೇಜ್ರಿವಾಲ್ ಅವರ ವಿರುದ್ಧವೇ ಇತ್ತು ಅಂತಂದರೆ ಅಲ್ಲೂ ಕೂಡ ಒಂದು ಪಾಯಿಂಟನ್ನು ಅರ್ಥ ಮಾಡ್ಕೋಬೋದು. ಅರವಿಂದ್ ಕೇಜ್ರಿವಾಲ್ ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅನ್ನುವಂಥದ್ದು ಕೂಡ ವೆರಿ ಇಂಪಾರ್ಟೆಂಟ್. ಸಿ, ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದಂಥ ಮಾತೊಂದು ನೆನಪಿಗೆ ಬರುತ್ತೆ ಪದೇ. ಅವರು ತಮ್ಮ ಅಧಿಕಾರದಿಂದ ಕೆಳಗಿಳಿಯುವಂಥ ಸಂದರ್ಭದಲ್ಲಿ, ಕೇವಲ 1 ವೋಟ್ನಲ್ಲಿ ಕೆಳಗಿಳಿಯುವಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಪಾರ್ಟಿ ಬನೇಗಿ ಬಿಗಡೇಗಿ, ಸರ್ಕಾರ ಆಯೇಗಿ ಜಾಯೇಗಿ, ಲೇಕಿನ್ ದೇಶ್ ರೆಹನಾ ಚಾಹಿಯೆ. ಈಗಲೂ ನಾವು ಹೇಳ್ತಾ ಇರುವಂಥ ಮಾತು ಸ್ವಾಮಿ ವಿವೇಕಾನಂದರು ಹೇಳ್ದಂಗೆ, ಒಳ್ಳೆಯದು ಎಲ್ಲಿ ನಡೆಯುತ್ತೋ ಅದೆಲ್ಲವೂ ಕೂಡ ನಮ್ಮ ದೇಶಕ್ಕೆ ಬರಲಿ ಅಂತ ಹೇಳಿ. ಪಾರ್ಟಿಗಳು ಯಾವುದೇ ಆಗಿರಲಿ, ದೇಶ ಅಥವಾ ಸಮಾಜ ಅದರಿಂದ ಒಳ್ಳೆಯದಾಗತ್ತೆ ಅಂತಂದರೆ ಯಾವ ಪಾರ್ಟಿ ಆದರೆ ನಮಗೇನು. ದೆಹಲಿಯ ಸ್ಟ್ರಾಂಗ್ ರೂಮ್ಗಳು ಓಪನ್ ಆಗ್ತಾ ಇದೆ. ಎಸ್, ಈಗಾಗಲೇ ಜಯಪ್ರಕಾಶ್ ಶೆಟ್ಟಿ ಅವರು ಬಹಳ ಇಂಟ್ರೆಸ್ಟಿಂಗ್ ಆದಂತ ಒಂದು ಮಾತನ್ನ ಹೇಳಿದ್ರು ಆಪ್ ವಿಚಾರದಲ್ಲಿ ಅಂತ. ಸೊ ಆಪ್ ಏನಾಗುತ್ತೆ ಅನ್ನುವಂಥದ್ದು ಈಗಿರತಕ್ಕಂಥ ಕುತೂಹಲ. ಅರವಿಂದ್ ಕೇಜ್ರಿವಾಲ್ ಅವರು ಎಷ್ಟು ಸ್ಟ್ರಾಂಗ್ ಇರಬೇಕು ಅನ್ನೋದು ಅದು ಒಂದು ಆಂಗಲ್ ನೋಡಿ. BJP ಕಾಂಗ್ರೆಸ್ ಎರಡೂ ಹಿಂಗೆ ಮುರ್ಕೊಂಡು ಬಿದ್ದಿದ್ದಾವೆ ಅರವಿಂದ್ ಕೇಜ್ರಿವಾಲ್ ಮೇಲೆ ಅಂದ್ರೆ, ಈವನ್ ಅಂಟಿಲ್ ದಿಸ್ ಟೈಮ್ ಎಷ್ಟು ಸ್ಟ್ರಾಂಗ್ ಇರಬೇಕು ಅರವಿಂದ್ ಕೇಜ್ರಿವಾಲ್ ಅನ್ನೋದು ಕೂಡ ಒಂದು ಆಂಗಲ್. ಅರವಿಂದ್ ಕೇಜ್ರಿವಾಲ್ ಅನ್ನ ಮಣಿಸಲೇಬೇಕಾದಂತಹ ಒಂದು ಅನಿವಾರ್ಯತೆ ಕಾಂಗ್ರೆಸ್ ಹಾಗೂ BJP ಎರಡಕ್ಕೂ ಇದೆ ಅಂತ ನಾನು ಸಮೀವುಲ್ಲಾ ಸರ್ಗೆ ಕೇಳೋದಕ್ಕೆ ಬಯಸ್ತೀನಿ. ಇಬ್ಬರಿಗೂ ಕೂಡ ದೆಹಲಿ ಗದ್ದುಗೆ ಮೋಸ್ಟ್ ಕ್ರೂಷಿಯಲ್ ಅಂತ ಅನ್ಸಿದೆ, ಎಸ್ಪೆಷಲಿ ಫಾರ್ BJP.
ಇಲ್ಲ ನಾವು ಹಿಡಿಲೇಬೇಕು ಗದ್ದುಗೆನ ಅಂತ ಅನ್ಸಿದೆ. ಯಾಕೆ ಹಂಗಾಯ್ತು? ಯಾಕೆ ಬಿಜೆಪಿಗೆ ವೈ ಡೆಲ್ಲಿ ಇಸ್ ಸೋ ಇಂಪಾರ್ಟೆಂಟ್ ಫಾರ್ ಬಿಜೆಪಿ? ಸಹಜ ಅದು. ಒಂದು ದೊಡ್ಡ ನ್ಯಾಷನಲ್ ಪಾರ್ಟಿ ಮತ್ತು ಕೇಂದ್ರದಲ್ಲಿ ಅಧಿಕಾರದಲ್ಲಿರುವಂತಹ ಪಾರ್ಟಿ ರಾಜಧಾನಿನಲ್ಲಿ ಅವರ ಅಧಿಕಾರದಲ್ಲಿಲ್ಲ ಅಂದರೆ ಅದು ಅವರ ಪ್ರತಿಷ್ಠೆಯ ವಿಚಾರ ಮತ್ತು ಅದು ಅವರ ಬಲಾಬಲದ ವಿಚಾರ. ಹೀಗಾಗಿ ಸಹಜವಾಗಿ ರಾಷ್ಟ್ರ ರಾಜಧಾನಿಯಲ್ಲಿ ನಮ್ಮ ಪಕ್ಷ ಅಧಿಕಾರದಲ್ಲಿ ಇರಬೇಕು ಅನ್ನುವ ಒಂದು ಹಂಬಲ ಬರೋದು ಅಲ್ಲಿ ಸಹಜ. ಆದರೆ ಈ ಬಾರಿ ಬದಲಾವಣೆಯ ಗಾಳಿ ಬೀಸ್ತಾ ಇದೆಯಾ ಅನ್ನೋದು ಇಲ್ಲಿ ಮುಖ್ಯವಾದಂತಹ ಪ್ರಶ್ನೆ. ಇಲ್ಲಿ ಏನು ಬದಲಾವಣೆಯ ಗಾಳಿ? ಒಂದು ಮಹಿಳೆಯರು, ಇನ್ನೊಂದು ದಲಿತರು, ಇನ್ನೊಂದು ಮಧ್ಯಮ ವರ್ಗ. ದೆಹಲಿಯ ಸ್ಟ್ರಕ್ಚರ್ಗೆ ಒಂದು ಮಹಿಳೆ, ದಲಿತರು, ಮಧ್ಯಮ ವರ್ಗ ಇವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ರಿಸಲ್ಟು ಅವಲಂಬಿತವಾಗಿದ್ದು. ಸುಮಾರು 67.16% ಮಿಡಲ್ ಕ್ಲಾಸ್ ಇದರಲ್ಲಿ. ಅವರೇ ಡಿಸಿಸಿವ್ ವೋಟರ್ಸ್ ಅಂದ್ರೆ 25ರಿಂದ 26 ವಿಧಾನಸಭಾ ಕ್ಷೇತ್ರದ ಮೇಲೆ ಮಧ್ಯಮ ವರ್ಗ ತನ್ನ ಹಿಡಿತವನ್ನ ಹೊಂದಿದೆ. 25ರಿಂದ 26. ಆಮೇಲೆ ದೊಡ್ಡ ಸಂಖ್ಯೆಯಲ್ಲಿ ಮುಸ್ಲಿಮ್ಸ್, ದೊಡ್ಡ ಸಂಖ್ಯೆಯಲ್ಲಿ ಮುಸ್ಲಿಮ್ಸ್ ಎಲ್ಲಿ ಅಂತಂದ್ರೆ ನಾರ್ತ್ ಈಸ್ಟ್ ಡೆಲ್ಲಿನಲ್ಲಿ 29. ಸರ್ ಮುಂದುವರ್ಸೋಣ. ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ರಿಸಲ್ಟ್ಗೂ ಮುನ್ನವೇ ಸೋಲೊಪ್ಪಿಕೊಳ್ಳತ್ತಾ ಆಪ್? ರಿಸಲ್ಟ್ಗೂ ಮುನ್ನವೇ, ಫಲಿತಾಂಶಕ್ಕೂ ಮುನ್ನವೇ ಸೋಲೊಪ್ಪಿಕೊಳ್ಳತ್ತಾ ಬಿಜೆಪಿ ಹಣ ಹಂಚಿಕೆ ಮಾಡ್ತಾ ಇದೆ ಅನ್ನೋ ಆರೋಪ ಮಾಡ್ತಾ ಇದ್ದಾರೆ ಆಪ್ ಸಚಿವ ಸೌರವ್ ಭಾರದ್ವಾಜ್. ರಿಸಲ್ಟ್ಗೂ ಮುನ್ನವೇ ಹಾಗಾದ್ರೆ ಆಪ್ ಸೋಲಿನ ಧ್ವನಿಯನ್ನ ಎತ್ತುತ್ತಾ ಇದೆಯಾ? ಮೊನ್ನೆ ಒಂದು ಆರೋಪ ಮಾಡಿದ್ರು, ಇವಿಎಂಗಳೇ ಸರಿ ಇಲ್ಲ, 10% ವೋಟ್ ವೇರಿ ಆಗ್ಬೋದು ಅಂದ್ರು. ಇವತ್ತು ಹೇಳ್ತಾ ಇದ್ದಾರೆ ಬಿಜೆಪಿಯವರು ಹಣ ಹಂಚಿಕೆ ಮಾಡಿದ್ರು ಅಂತ, ವೋಟಿಂಗ್ ಟೈಮಲ್ಲಿ ಹಣ ಹಂಚಿಕೆ ಮಾಡಿದ್ರು ಅಂತ ಸಚಿವ ಸೌರವ್ ಭಾರದ್ವಾಜ್ ಇವತ್ತು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಆಪ್ ಯಾಕೆ ಈ ತರ ಸೋಲಿನ ಧ್ವನಿಯಲ್ಲಿ ಮಾತನಾಡ್ತಾ ಇದೆ? ಏನೇ ಹಣ ಹಂಚಿಕೆ ಮಾಡಿದ್ರು ನಾವು ಗೆದ್ಕೋತೀವಿ, ನಮಗ್ ಗೊತ್ತಿದೆ. ಹಂಗೆ ಹೇಳ್ತಾ ಇಲ್ಲ ಆಪ್ ಏನ್ ಹೇಳ್ತಾ ಇದೆ? ಇವಿಎಂ ಕಾರಣ ತೆಗಿತಾ ಇದೆ, ದುಡ್ಡು ಕೊಟ್ಟಿದ್ದಾರೆ ಅನ್ನೋ ಕಾರಣ ತೆಗಿತಾ ಇದೆ, ಮತ್ತಿನ್ನೊಂದೇನೋ ಕಾರಣ ಹೇಳ್ತಾ ಇದೆ. ಯಾಕೆ ಆಪ್ ಈ ಸೋಲಿನ ಧ್ವನಿಯಲ್ಲಿ ಮಾತನಾಡ್ತಾ ಇದೆ ಅಂತ ಕ್ವಿಕ್ಲಿ ನಾನು ಆಪ್ ವಕ್ತಾರರನ್ನ ಕೇಳೋದಕ್ಕೆ ಬಯಸ್ತೀನಿ. ಯಾಕೆ ಸೋಲಿನ ಧ್ವನಿ? ಮುಂಚೆನೆ ಸೋಲಪ್ಕೊಂಡ್ಬಿಟ್ರಾ? ಅದು ಸೋಲಿನ ಧ್ವನಿ ಅಲ್ಲ, ಏನು ವಿಚಾರ ನಡೆದಿದೆಯೋ ಅದನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ಅದು ಸೋಲಿನ ಧ್ವನಿ ಅಲ್ಲ. ನಾನು ಪದೇ ಹೇಳ್ತಾ ಇದ್ದೀನಿ, 8 ಗಂಟೆಗೆ ಅದು ಬೂತ್ ಓಪನ್ ಆಗುತ್ತೆ. ಯಾರ್ಯಾರ್ದು ಏನೇನು ಅಂತ ಅಲ್ಲಿ ಫಲಿತಾಂಶ ಬಂದಿದೆ. ಯಾರು ಏನೇ ಕಿರ್ಚಾಡಿದ್ರು ಎಂಥದ್ದು ಇಲ್ಲ, ವಿಚಾರನ ಹೇಳಿದ್ದಾರೆ ಅಷ್ಟೇ. ಡೆಸ್ಪ್ರೇಷನ್ ಕ್ವಶನ್ ಬರಲ್ಲ. ನಾನು ಅರ್ಧಕ್ಕೆ ನಿಲ್ಲಿಸ್ತೆ ಅದನ್ನು ಕಂಟಿನ್ಯೂ ಮಾಡ್ತಾ ಹೇಳ್ತೀನಿ. ಕೋರ್ಟ್ ವಿಚಾರನ ನಮ್ಮ ಸ್ನೇಹಿತರು ಪ್ರಸ್ತಾಪ ಮಾಡಿದ್ರು. ಯಾವುದೇ ಒಂದು ಜಾಮೀನು ನೀಡದಂತಹ ನಾನ್ ಕಾಂಗ್ರಿಜಬಲ್ ಅಫೆನ್ಸ್ಗಳಲ್ಲಿ ಬೇಲ್ ಕೊಡ್ತಕ್ಕಂಥದ್ದು ಬಿಡ್ತಕ್ಕಂಥದ್ದು ಕೆಲವು. ಒಂದೇ ನಿಮಿಷ, ಸೌರವ್ ಭಾರದ್ವಾಜ್ ಏನ್ ಹೇಳಿದ್ದಾರೆ, ಹೆಂಗ್ ಮಾತಾಡಿದ್ದಾರೆ, ಯಾವ ಧ್ವನಿ ಮಾತಾಡಿದ್ದಾರೆ ಕೇಳ್ಕೊಂಬರೋಣ. के ऊपर थोड़ी ज़्यादा निगाह लोगों की रहती है. हमारी सीट ऐसी है कि लोग वोकली जो है हमारे लिए बोल देते हैं. ठीक है, गांव वाले लोग हैं खुल के बोलते हैं, कॉलोनी वाले लोग हैं खुल के बोलते हैं. जे क्लस्टर वाला आदमी थोड़ा डरता है, इसलिए खुल के नहीं बोल पाता है. ठीक है, इसीलिए जो है ये चर्चा चल रही है और ये चर्चा जो है आगे जो है सरकार बना के ही खत्म होगी. एग्जिट पोल की समस्या ये रहती है, देखिए क्या है, आम आदमी पार्टी का जो बड़ा वोटर बेस है वो कौन है? गरीब आदमी जिसके 2 बेटियां हैं जवान. उसको डर लगता है कि कल को मैं आम आदमी पार्टी का नाम ले दूंगा तो जो बाहुबली उधर खड़ा है वो मुझे जीने नहीं देगा. कोई ड्राइवर है बेचारा, उसको डर लगता है कि अगर फोटो देख ली टीवी में मालिक ने कि मैं आम आदमी पार्टी में हूँ, बाबूजी नाराज ना हो जाए.